ಎಷ್ಟು ಇಲ್ಲಿ ನಮ್ಮಲ್ಲಿ ಇಡ್ಲಿ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ಆಲ್ಟರ್ನೇಟ್ ಡೇಸ್ ಅಲ್ಲಿ ಪುಳಿಯೋರೆ ಸಿಗುತ್ತೆ, ರೈಸ್ ಬಾತ್ ಬೇರೆ ಸಿಗುತ್ತೆ. ಸೊ ಲಿಮಿಟೆಡ್ ಫುಡ್, ಜಾಸ್ತಿ ಇಲ್ಲ. ನಮ್ಮಲ್ಲಿ ಚಿತ್ರಾನ್ನ ಜಾಸ್ತಿ, ಚಿತ್ರಾನ್ನ ಇಡ್ಲಿ ಜಾಸ್ತಿ ಹೋಗುತ್ತೆ. ₹1, ₹2 ಎಲ್ಲ ಇತ್ತು. ದೋಸೆ ₹1 ಇತ್ತು, ಇಡ್ಲಿ ₹1 ಇತ್ತು, ಕಾಫಿ 10 ಪೈಸೆ ಇತ್ತು. ನಾವು ರೈಸ್ ಎಲ್ಲ ಬರೀ 15 ಪೈಸೆ ಕೊಡ್ತಾಯಿದ್ರು ಮತ್ತೆ ಅವರು. ಇಡ್ಲಿ ಇದೆ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು. ಎಷ್ಟು ನೀವು ಹೇಳಿದ್ರೆ ಕಟ್ಕೊಡ್ತೀನಿ, ಎರಡು ಹೇಳಿದ್ರೆ ಕಟ್ಕೊಡ್ತೀನಿ. ಸರ್ ನಮಸ್ತೆ, ಸಂತೋಷ್ ಅಂತ. ಸುರೇಶ್ ಕ್ಯಾಂಟೀನ್ ಅಂತ ಇದೆ, ನಮ್ಮ ಅಣ್ಣವ್ರ ಹೆಸರಲ್ಲಿದೆ. ಇಲ್ಲಿ ನಮ್ಮಲ್ಲಿ ಇಡ್ಲಿ, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ಆಲ್ಟರ್ನೇಟ್ ಡೇಸ್ ಅಲ್ಲಿ ಪುಳಿಯೋರೆ ಸಿಗುತ್ತೆ, ರೈಸ್ ಬಾತ್ ಬೇರೆ ಸಿಗುತ್ತೆ. ಸೊ ಲಿಮಿಟೆಡ್ ಫುಡ್, ಜಾಸ್ತಿ ಇಲ್ಲ. ನಮ್ಮಲ್ಲಿ ಚಿತ್ರಾನ್ನ ಜಾಸ್ತಿ, ಚಿತ್ರಾನ್ನ ಇಡ್ಲಿ ಜಾಸ್ತಿ ಹೋಗುತ್ತೆ. ಎಲ್ಲ ಸೌದೆ ಒಲೆ. ಇದು more than 45 years ಆಗಿದೆ. ಇದನ್ನ ನಮ್ಮ ಅಜ್ಜಿ ತಾತ ಸ್ಟಾರ್ಟ್ ಮಾಡಿದ್ರು. ಅವ್ರು ತೀರ್ಕೊಂಡ್ಮೇಲೆ ನಮ್ಮ ತಂದೆ ತಾಯಿ ಕಂಟಿನ್ಯೂ ಮಾಡಿದ್ರು. ಸೊ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮ ಅಣ್ಣ ಜೊತೆಲಿ ಇದ್ರು, ನಮ್ಮ ಅಮ್ಮನ ಜೊತೆಲಿ. ಸೊ ಈಗ ಲಾಸ್ಟ್ 2 years ಬ್ಯಾಕ್ ಅವರು ತೀರ್ಕೊಂಡು ನಾನು ಕಂಟಿನ್ಯೂ ಮಾಡ್ತೀನಿ, ನಮ್ಮ ಅಮ್ಮ. ಸೊ 3rd generation ಇಸ್ ರನ್ನಿಂಗ್. ನಾವು ಮತ್ತೆ ನಮ್ಮ ತಾಯಿ ಇದ್ದೀವಿ. ಹಾಂ ಸರಿ ಸರ್. ಮಾಡ್ಕೊಳ್ಳಿ, ಕೊಡೋಣ. ಸರ್ ನೋಡಿ, ಎರಡು ಕ್ಲೋಸ್ ಅಪ್ ಹೋಗ್ಲಾ?
ನಮ್ಮ ಅತ್ತೆ ನಮ್ಮ ಮಾವ ಮಾಡ್ತಾಯಿದ್ರು. ಚಿಕ್ಕ ಮಗ ಇರ್ತಾನೆ, 9 ಗಂಟೆವರೆಗೂ ಇರ್ತಾನೆ. ಆಮೇಲೆ ಅವ್ನು ಡ್ಯೂಟಿಗೆ ಹೊಟ್ಟೋಗ್ತಾನೆ. ಆಮೇಲೆ ನಾನು ನಮ್ಮ ಸೊಸೆ ನಮ್ಮ ಮಗಳು ಮಾಡ್ತಾರೆ. ನಾನು ಎಲ್ಲ ತಿಂಡಿ ಎಲ್ಲ ನಾನೇ ಮಾಡ್ತೀನಿ. ಸರ್ ಮಾರ್ನಿಂಗ್ 7:30 ಸ್ಟಾರ್ಟ್ ಆಗುತ್ತೆ. ಒಂದು ಆಫ್ಟರ್ನೂನ್ 11:30 12 o'clockವರೆಗೂ ಇರುತ್ತೆ. 12:30 ಸರ್ ಚಿತ್ರಾನ್ನ ಇದೆ, ಇಡ್ಲಿ, ಉಪ್ಪಿಟ್ಟು, ಕೇಸರಿ ಬಾತು. ಆಲ್ಟರ್ನೇಟ್ ಡೇಸ್ ಅಲ್ಲಿ ಪುಳಿಯೋಗರೆ, ರೈಸ್ ಬಾತು ಅಡಿಷನಲ್ ಆಗಿ ಇದ್ದೇ ಇರುತ್ತೆ ಚಿತ್ರಾನ್ನ ಜೊತೆಗೆ. ಸೊ ಇಟ್ಸ್ ಆಲ್ಟರ್ನೇಟ್ ಡೇಸ್. ಉಪ್ಪಿಟ್ಟು, ಕೇಸರಿ ಬಾತು, ಇಡ್ಲಿ, ಚಿತ್ರಾನ್ನ ರೆಗ್ಯುಲರ್ ಆಗಿರುತ್ತೆ. ಚಟ್ನಿ ಇಲ್ಲ ಚಟ್ನಿ ಹಾಕೋದಕ್ಕೆ ಅವಾಗೆಲ್ಲ ಕಮ್ಮಿ ಇತ್ತು. ನಮ್ಮ ಅತ್ತೆ ನಮ್ಮ ಮಾವ ಮನೆ ಬರೀ 1 ರೂಪಾಯಿ 2 ರೂಪಾಯಿ ಎಲ್ಲ ಇತ್ತು. ದೋಸೆ 1 ರೂಪಾಯಿ ಇತ್ತು, ಇಡ್ಲಿ 1 ರೂಪಾಯಿ ಇತ್ತು, ಕಾಫಿ 10 ಪೈಸೆ ಇತ್ತು. ನಾವು ರೈಸ್ ಎಲ್ಲ ಬರೀ 15 ಪೈಸೆ ಕೊಡ್ತಾಯಿದ್ರು ನಮ್ಮ ಅತ್ತೆಯವರು. ನಾನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ 10 ರೂಪಾಯಿ ಶುರು ಮಾಡಿದೆ. ಆಮೇಲೆ 15 ರೂಪಾಯಿ ಮಾಡಿದೆ. ಈಗ 25 ರೂಪಾಯಿ ಮಾಡಿದ್ದೀವಿ. ಈಗ ಒಂದು ಪ್ಲೇಟ್ ಇಡ್ಲಿ 25 ರೂಪಾಯಿ, 5 ಇಡ್ಲಿ ಕೊಡ್ತೀನಿ. ರೈಸ್ ಅಷ್ಟೇ 1 ಪ್ಲೇಟ್ ಕೊಡ್ತೀನಿ 25 ರೂಪಾಯಿ. ಹಾಫ್ ರೈಸ್ 15 ರೂಪಾಯಿ ತಗೊಳ್ತೀನಿ. ಸರ್ ಚಟ್ನಿ ಹಾಕ್ಲಾ? ನಿಮ್ಗೇನು ಕೊಡಲಿ? ಹಾಂ ಗೊತ್ತಾಯ್ತು ಹೇಳಿ. ನೀವು ರಜಾ ಏನಿಲ್ಲ, ಏನೋ ಒಕೇಶನ್ ಹಬ್ಬಗಳಲ್ಲಿ ಮಾತ್ರ, ಬೇರೆ ಏನಿಲ್ಲ. ಬೆಳಿಗ್ಗೆ ತಿಂಡಿ ಮಾತ್ರ, ಮಧ್ಯಾಹ್ನ ಊಟ ಎಲ್ಲ ಏನಿಲ್ಲ. ಇದೇ ನಮ್ಗೆ 12:30 1 ಗಂಟೆವರೆಗೂ ಆಗುತ್ತೆ. ಆಮೇಲೆ ಸ್ಟಾಪ್ ಮಾಡಿ ಸೇಮ್. ಅವಾಗ ಮುಂಚೆ ಇಲ್ಲ ಜಾಸ್ತಿ ಮಾಡ್ತಾರೆ. ಮುಂಚೆ ದೋಸೆ ಎಲ್ಲ ಮಾಡ್ತಿದ್ದು, ಪೂರಿ ಚಪಾತಿ ಎಲ್ಲ ಮಾಡ್ತಾ ಇದ್ದೋ. ಸೊ ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀನಿ. ನಾನು ಹೋದ್ಮೇಲೆ ನಮ್ಮ ತಾಯಿಯವ್ರು ಕಂಟಿನ್ಯೂ ಮಾಡ್ತಾರಲ್ಲ, ಹಾಗೆ ಲಿಮಿಟೆಡ್ ಫುಡ್ ಬಂದ್ಬಿಟ್ಟು. ಮುಂಚೆ ದೋಸೆ ಎಲ್ಲ ಮಾಡ್ತಿದ್ದು, ದೋಸೆ, ಪೂರಿ, ಚಪಾತಿ, ವಡೆ ಎಲ್ಲ ಮಾಡ್ತಿದ್ದೋ. ಈಗ ಸ್ವಲ್ಪ ಸ್ಟಾಪ್ ಮಾಡಿ ಕೊಡ್ತೀನಿ. ಇವರು ಇರ್ತಾರೆ ಟೈಮಲ್ಲಿ, ನಮ್ಮ ಮಗಳು ಅವ್ರು ಹೋದ್ಮೇಲೆ ನೋಡಿ ಇವರು ಇರ್ತಾರೆ ನಮ್ಮ ಜೊತೆಗೆ. ಉಪ್ಪಿಟ್ಟು ಚಟ್ನಿ ಹಾಕ್ಲಾ? ಉಪ್ಪಿಟ್ಟು ಚಟ್ನಿ ಏನಿಷ್ಟು ಮಾಡ್ರೆ? ಅವರಿಂದ ನಾವು ಮುಂದಿರ್ತೀವಿ, ನಮ್ಮಿಂದ ಅವರು ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇದ್ವಿ ಅಷ್ಟೇ. ಅವಾಗೆಲ್ಲ ಇನ್ನೂ ದೊಡ್ಡ ಪಾತ್ರೆಲ್ಲೇ ಮಾಡ್ತಾ ಇದ್ವಿ. ಈಗ ನನಗೂ ಸ್ವಲ್ಪ ಏಜ್ ಆಯ್ತಾ ಬಂತು, ಮಾಡೋಕ್ಕಾಗಲ್ಲಲ್ವಾ, ಅದಕ್ಕೋಸ್ಕರ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ವಿ. ಖಾಲಿ ಆದಂಗೆ ಅದನ್ನ ಮಾಡ್ತಾ ಇರ್ತೀವಿ. ರೈಸು ಮಾಡ್ತೀವಿ. ಫಸ್ಟು ಒಂದು 10 kg ಹಾಕ್ತೀವಿ. ಅದು ಖಾಲಿ ಆದಮೇಲೆ ಒಂದು 5 kg 3 kg ಹಾಕೊಂಡು ಖಾಲಿ ಮಾಡ್ತಾರೆ. ಉಪ್ಪಿಟ್ಟು ಕೆಸರು ಮಾತ್ರ ಒಂದು ಸ್ವಲ್ಪ 1-2 kg ಹಾಕೊಂಡು ಅಲ್ಲಲ್ಲೇ ಮಾಡ್ತಾರೆ. ಥಂಡಿ ಆಗಿಬಿಟ್ರೆ ಜನ ಬೇಜಾರ್ಕೊಳ್ತಾರಲ್ವಾ. 8 ಗಂಟೆಗೆ ಮಾಡಿದ್ರೆ ತಿರ್ಗಿ 9:30 10 ಗಂಟೆಗೆ ಪುನಃ ಮಾಡ್ತೀವಿ. ಈ ಭಾನುವಾರ ಮಾತ್ರ ಬೇಗ ನಿಲ್ಲಿಸ್ಬಿಡ್ತೀವಿ. ಸ್ವಲ್ಪ ಮಾಡಿಬಿಟ್ಟು ಉಪ್ಪಿಟ್ಟು ಕೆಸರು ಬತ್ತ ಖಾಲಿ ಮಾಡ್ತೀವಿ. ರೈಸ್ ಮಾತ್ರ ಪುನಃ ಹಾಕ್ಕೊಳ್ತೀವಿ. ಇಲ್ಲ
ಕೇಸರಿಬಾತ್ ಸಪ್ರೇಟು, ಇಡ್ಲಿ ಸಪ್ರೇಟು, ಚಿತ್ರಾನ್ನ ಇದೆಯಾ? ನಾವು ಜೀವನ ಸ್ಟಾರ್ಟ್ ಮಾಡಿದ್ದೆ ಇದರಲ್ಲಿ. ಸೊ ನಾವು ಬೇರೆ ಕೆಲಸ ಹೋಗೋದು ಬಿಟ್ಟರು ಇದನ್ನೇ ಕಂಟಿನ್ಯೂ. ನಮ್ಮ ಅಜ್ಜಿ ತಾತ ಹಾಕ್ಕೊಟ್ಟಿದ್ದು ದಾರಿ ಇದು, ನಮ್ಮ ಜೀವನೋಪಾಯಕ್ಕೆ ಒಂದು ದಾರಿ ಇದೆ. ಸೊ ನಮ್ದು ಹಾಗೆ ಹೇಗೆ ಮುಂಚೆ ಶೆಡ್ಡಲ್ಲಿ ಇತ್ತು, ಈಗ ಶೆಡ್ಡೆಲ್ಲ ಹೋಯ್ತಲ್ಲ ಅಂದ್ಬಿಟ್ಟು ಶೀಟ್ ಹಾಕಿ ಸೊ ಹಾಗೆ ಕಂಟಿನ್ಯೂ. ಸುರೇಶ್ ಕ್ಯಾಂಟೀನ್ ಅಂತ ಹೇಳಿ, ಬಟ್ ಆವಾಗಿಂದನೂ ನಾಗಮ್ಮ ಹೋಟೆಲ್ ಅಂತಾನೆ ಇದು ಮಾಡ್ತಾರೆ ಸರ್. ಇದು ಕನಕಪುರ ಅಂತ ಊರು, ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ. ಸೊ ಬೆಂಗಳೂರಿಂದ ಮೈಸೂರಿಗೆ ಹೋಗೋ ದಾರಿಲಿ ಮೇನ್ ರೋಡಲ್ಲಿ ಇದೆ. ಸೊ ಲ್ಯಾಂಡ್ ಮಾರ್ಕ್ ಬಂದು ವಾಣಿ ಟಾಕೀಸ್ ಆಪೋಸಿಟ್. ಥ್ಯಾಂಕ್ಸ್. ಎಲ್ಲ 27